ರಾಜಣ್ಣ ಅವರು ಹೇಳಿದ್ದಾರೆ ಈಗ ಮಂಪರು ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಮಂಪರು ಪರೀಕ್ಷೆಗೆ ಬರಲಿ ಅಂತ ಅವರ ಆಹ್ವಾನ. ಅಂತೂ ರಾಜಣ್ಣ ಅವರು ಒಪ್ಕೊಂಡ್ರಲ್ಲ, ಅದು ಭಾಳ ಸಂತೋಷದ ವಿಷಯ. ಅವ್ರನ್ನ ಮಂಪರು ಪರೀಕ್ಷೆಗೆ ಹಾಕೋದು ಒಪ್ಕೊಂಡಿದ್ದಾರೆ, ನನ್ನನ್ನು ಮಂಪರು ಪರೀಕ್ಷೆಗೆ ಹಾಕಬೇಕು ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರು ಹೇಳಿರೋದು ಒಳ್ಳೆಯದೇನೆ. ಆದರೆ ರಾಜಣ್ಣವರು ನನಗೆ ಮಂಪರು ಪರೀಕ್ಷೆ ಹಾಕೋಂಥ ಅವಶ್ಯಕತೆ ಏನೂ ಇಲ್ಲ. ರಾಜಣ್ಣವರು ನೇರವಾಗಿ ಒಂದು ವಾಹಿನಿ, ಎಲ್ಲ ಒಂದು ವಾಹಿನಿಗಳನ್ನು ಕರೆದು ಒಂದು ಕಡೆ ನನ್ನ ಜೊತೆಯಲ್ಲಿ ಕುಂತ್ಕೊಂಡ್ರೆ ಮಂಪರು ಪರೀಕ್ಷೆಗೆ ಹಾಕದೇನೆ ನಾನೆಲ್ಲ ಹೇಳೋಕ್ಕೂ ಸಿದ್ಧವಾಗಿದ್ದೀನಿ. ನನಗೆ ಮಂಪರು ಪರೀಕ್ಷೆ ಅವಶ್ಯಕತೆ ಇಲ್ಲ. ನಾನು ಯಾವ ರೀತಿ ಬಹಿರಂಗವಾಗಿ ನಾನು ಮಾತನಾಡ್ತೀನಿ ಅಂತ ಹೇಳ್ತೀನೋ, ರಾಜಣ್ಣವರು ನಂತರನೇ ಮಂಪರು ಪರೀಕ್ಷೆಗೆ ಹಾಕದೇನೆ 48 ಜನದ್ದು ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳುವಾಗ ಅದು ಒಂದು ಸತ್ಯವಾಗಿರೋಂಥ ಮಾತಾಗತ್ತೆ. ನನಗೂ ಮಂಪರು ಪರೀಕ್ಷೆ ಬೇಡ, ಅವ್ರಿಗೂ ಮಂಪರು ಪರೀಕ್ಷೆ ಬೇಡ. ಇಬ್ಬರು ಒಟ್ಟಿಗೆ ಏನೇನಿದೆ ಇಬ್ಬರು ಒಟ್ಟಿಗೆ ಹೇಳಕ್ಕೆ ಸಿದ್ಧವಾಗಿದ್ದೀವಿ. ಅದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡ್ರೆ ನಾನು ಬರೋಕ್ಕೆ ಸಿದ್ಧವಾಗಿದ್ದೀನಿ. ಖಂಡಿತವಾಗ್ಲೂ ವಿತೌಟ್ ಮಂಪರು ಪರೀಕ್ಷೆ ಇಲ್ಲದೇ ಸತ್ಯ ಮಾತಾಡೋ ಅಂಥ ಒಂದು ವೇದಿಕೆ ಸಿದ್ಧ ಮಾಡಲಿ ನಾನು ರೆಡಿ ಇದ್ದೀನಿ. ಅವರು ಹೇಳಿ 48 ಜನದ್ದು ನಾನು ಹೇಳ್ತೀನಿ, ನಾನು ರೆಡಿ ಇದ್ದೀನಿ. ಯಾವಾಗ ಬೇಕಾದ್ರೂ ಕರಿಬೋದು ನಾನು. ಇದಕ್ಕೆ ಸಾಕ್ಷಿಗಳಾಗಿ ಏನಾದ್ರು ಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಚೀಫ್ ವಿಪ್ ಆಗಿದ್ದಾರಲ್ಲ ಪಟನ್ ಶೆಟ್ಟಿ ಅವರು, ಅವ್ರನ್ನ ನಾವು PM ಅಶೋಕ್ ಅಂತ ಕರೆಯೋದು. ಅವರು ಮತ್ತು ಮಾಜಿ ಸ್ಪೀಕರ್ ಆಗಿದ್ದಂಥವ್ರು ರಮೇಶ್ ಕುಮಾರ್ ಅವರು, ಅವ್ರನ್ನೂ ಈ ಒಂದು ವೇದಿಕೆ ಕರೆದ್ರೆ ಇನ್ನೂ ಒಂದು ಸ್ವಲ್ಪ ಸತ್ಯ ಹೊರಗಡೆ ಬರೋದಕ್ಕೆ ಚೆನ್ನಾಗಿರುತ್ತೆ. ಬಹುಶಃ ಇತಿಹಾಸಕಾರರು ಅಂತ ಇರ್ತಾರೆ ಕೆಲವರು. ಇವಾಗ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಅದನ್ನು ಹೇಳಬೇಕು ಅಂದರೆ ಅದಕ್ಕೊಬ್ಬರು ಇತಿಹಾಸಕಾರರು ಆವತ್ತು ಬರೆದಿರೋಂಥ ಪುಸ್ತಕಗಳನ್ನ ನಾವು ಓದ್ತೀವಿ. ಅದೇ ರೀತಿ ಹಳೆ ಕಥೆಗಳಿಗೆ ಇತಿಹಾಸಕಾರ ಯಾರನ್ನ ಇದ್ದರೆ ಅದರಲ್ಲಿ ಮೊದಲನೇ ಯಾರು ಇರ್ತಾರೆ ಅಂದರೆ ಅದು ರಮೇಶ್ ಕುಮಾರ್ ಅವರು ಇರ್ತಾರೆ. ಅದಕ್ಕೆ ಅವ್ರನ್ನ ಬರ್ರಿ ಅಂತ ನಾನು ಕರೀತಾರೆ.